ಹಾಯ್ ಎಲ್ರಿಗೂ ಟೆರಸ್ ಗಾರ್ಡನಿಂಗ್ ಬಿಗಿನರ್ಸ್ ಚಾನಲ್ಗೆ ವೆಲ್ಕಮ್. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಐ ಆಮ್ ಸೊ ಸಾರಿ. ಇವತ್ತು ನನ್ನ ಗಾರ್ಡನ್ ಅಪ್ಡೇಟ್ಸ್ ಏನು ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಗಾರ್ಡನ್ನಲ್ಲಿ ಟೊಮ್ಯಾಟೋಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಟೊಮೆಟೊ ಗಿಡ ನನಗೆ ತುಂಬ ಖುಷಿ ಕೊಡುತ್ತೆ. ಬಿಕಾಸ್ ನೋಡಿ ದಿನ ಏನಾದರೂ ಒಂದು ಚೇಂಜಸ್ ಇರುತ್ತೆ ಈ ಗಿಡದಲ್ಲಿ. ಬಂದು ನೋಡಿದ ತಕ್ಷಣ ನಾನು ಫಸ್ಟ್ ಬಂದಿದ ತಕ್ಷಣ ಟೊಮೆಟೊ ಗಿಡದ ಹತ್ರ ಬರ್ತೀನಿ. ಬಿಕಾಸ್ ಯಾವ ಗಿಡ ಎದ್ದು ಕಾಣಿಸುತ್ತೋ ಆ ಗಿಡದ ತವ ಹೋದರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬೇರೆ ಈ ಪ್ಲ್ಯಾಂಟ್ಸ್ಗಳು ಸ್ಲೋ ಗ್ರೋತಿಂಗ್ ಇದ್ರೂ ಈ ಟೊಮೆಟೊ ಗಿಡ ಫಾಸ್ಟ್ ಗ್ರೋತಿಂಗ್ ಇರೋದ್ರಿಂದ ಹೋಗಿ ನೋಡೋಕೆ ಖುಷಿಯಾಗುತ್ತೆ. ಈ ಸಾಸಿವೆ ಗಿಡ ಅಂತೂ ಆಲ್ವೇಸ್ ಮಾಡೋದು ನಾನು ಖಂಡಿತ ತೋರಿಸ್ತೀನಿ. ಎಷ್ಟು ಸಾಸಿವೆ ಬಂತು ಅಂತ ನೋಡಿ. ಟೊಮೆಟೊ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವುಗಳು ಬಿಟ್ಟಿದೆ ಅಂತ ನಂಗೆ ಒಂದೊಂದ್ಸಲಿ ಅನಿಸುತ್ತೆ, ಮೇ ಬಿ ಗಿಡಕ್ಕೆ ನನ್ನದೇ ಜಾಸ್ತಿ ದೃಷ್ಟಿ ಆಗಿಬಿಡುತ್ತೇನೋ ಅಂತ. ಜಾಸ್ತಿ ಹೂಗಳಿರುತ್ತೆ ಬಟ್ ಫ್ರೂಟಿಂಗ್ಸ್ ಒಂದೊಂದ್ಸಲಿ ಕಮ್ಮಿಯಾಗಿರುತ್ತೆ. ಬಟ್ ಐ ಡೋಂಟ್ ನೋ ವೈ ರೀಸನ್. ನಾನು ಟೈಮ್ ಸರಿಗೆ ವಾಟರ್ ಕೊಡ್ತೀನಿ. ಬಟ್ ದಿನಕ್ಕೆ ಒಂದೇ ಸಲ ನೀರು ಹಾಕೋದು ನಾನು ಮೀನ್ಸ್ ಯಾವಾಗಲೂ ಹೋಗಿ ನೀರು ಹಾಕೋದು ಮಾಡಲ್ಲ. ದಿನಕ್ಕೆ ಒಂದೇ ಸಲ ಅದು 3 ಗಂಟೆಯಿಂದ 5 ಗಂಟೆವರೆಗೆ ಯಾವಾಗಾದರೂ ಒಂದ್ಸಲ ಹೋಗಿ ನೀರು ಹಾಕ್ಬಿಟ್ಟು ಬರ್ತೀನಿ ಅಷ್ಟೇ. ನನ್ನ ತೋಟದಲ್ಲಿ ತುಂಬಾ ಪ್ಲ್ಯಾಂಟ್ಸ್ ವೆರೈಟೀಸ್ ಇದೆ. ಬಿಕಾಸ್ ಯಾವ್ದು ಫ್ರೂಟ್ ಕೊಡುತ್ತೆ ಅನ್ನೋದಿಲ್ಲ. ಮ್ಯಾಕ್ಸಿಮಮ್ ಒಂದು 25 ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ. ಯಾವ್ದು ಅಂದರೆ ಡ್ರ್ಯಾಗನ್ ಫ್ರೂಟ್ ಇದೆ, ಮತ್ತು ಟೊಮ್ಯಾಟೊ ಇದೆ, ಆಮೇಲೆ ಹಾಗಲಕಾಯಿ ಗಿಡ ಇದೆ. ಒಂದು ಹೋಯ್ತು, ಇನ್ನೆರಡು ಬರ್ತಾಯಿದೆ. ಅದನ್ನು ಸ್ವಲ್ಪ ನೋಡ್ಕೊತೀನಿ, ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅದಾದಮೇಲೆ 3 ಆಯ್ತಲ್ಲ. ಬದನೆಕಾಯಿ ಇದೆ, ಆಮೇಲೆ ಬೆಂಡೆಕಾಯಿ ಇದೆ, ಲಾಂಗ್ ಬೀನ್ಸ್ ಇದೆ, ಪುದೀನ, ಪಾಲಕ್, ಆಮೇಲೆ ಶುಂಠಿ ಇದೆ, ಅದಾದಮೇಲೆ ಮೆಂತ್ಯ ಇದೆ, ಆಮೇಲೆ ಚೆಂಡು ಹೂವಿನ ಗಿಡಗಳಿದೆ. 11 ಆಯಿತು. ಅದಾದಮೇಲೆ ಇವಾಗ ಅವರೆಕಾಯಿ ಗಿಡ ಹಾಕಿದ್ದೀನಿ. ಆಮೇಲೆ ಕುಂಬಳಕಾಯಿ ಗಿಡ ಇದೆ. ಅದು ಫಲ ಕೊಡುತ್ತಾ ಇಲ್ವ ಗೊತ್ತಿಲ್ಲ, ಇದೆ. ಅದಾದಮೇಲೆ ಪೊಮೊಗ್ರನೇಟ್ ಗಿಡ ಇದೆ. ಆಮೇಲೆ ದಾಸವಾಳದ ಗಿಡ ಇದೆ, ನಿಂಬೆಹಣ್ಣು ಗಿಡ ಇದೆ. ಆಮೇಲೆ ಇನ್ನೇನು ಇದು ಸೀಮೆ ಬದನೆಕಾಯಿ ಗಿಡ ಇದೆ, ಕ್ಯಾಪ್ಸಿಕಾಮ್ ಗಿಡ ಇದೆ, ಮೆಣಸಿನ್ಕಾಯಿ ಗಿಡ ಇದೆ. 90 ಆಯಿತು. ಇನ್ನೂ ಏನೇನೋ ಗಿಡಗಳಿದ್ದಾವೆ. ಮತ್ತು ಇದು ಶಂಖಪುಷ್ಪ ಇದೆ. 20 ಆಯಿತು. ಇನ್ನೂ 5 more ವೆರೈಟೀಸ್ ಇದೆ. ಏನೇನಿದೆ ಅಂತ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇಷ್ಟು ವೆರೈಟೀಸ್ ಇದ್ರೂ ನಂಗೆ ಒಂದ್ಸಲ ಅನಿಸುತ್ತೆ, ಅಯ್ಯೋ ಏನು ಇಷ್ಟು ಗಿಡ ಇದೆ ಅಂತ. ಬಟ್ ಇವೆಲ್ಲ ಬೆಳೆದು ಫಲ ಕೊಟ್ಟರೆ ಎಷ್ಟೊಂದು ಅನಿಸುತ್ತೆ. ಇದು ಇನ್ನೂ ಸ್ಟಾರ್ಟಿಂಗ್ ಗ್ರೋಯಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ನನಗೆ ತುಂಬ ಕಮ್ಮಿ ಪ್ಲ್ಯಾಂಟ್ಸ್ ಇದೆ. ಬಟ್ ಯಾರಿಗಾನ ಹೇಳುವಾಗಲೇ ಗೊತ್ತಾಗೋದು ನನ್ನ ಹತ್ರ ಇಷ್ಟೊಂದು ಗಿಡಗಳಿದ್ದಾವೆ ಅಂತ. ನನಗೆ ಅಂದರೆ ಮೆಣಸಿನ್ಕಾಯಿ ಗಿಡಗಳನ್ನ ಜಾಸ್ತಿ ಮಾಡ್ಕೋಬೇಕು, ಪುದೀನ ಜಾಸ್ತಿ ಮಾಡ್ಕೋಬೇಕು, ಆಮೇಲೆ ಇದು ಶುಂಠಿ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಏನಕ್ಕಂದರೆ ಮೆಣಸಿನ್ಕಾಯಿ ನಾವು ದಿನನಿತ್ಯ ಯೂಸ್ ಮಾಡ್ತಿರ್ತೀವಿ, ಪುದೀನೂ ಅಷ್ಟೇ ದಿನನಿತ್ಯ ಯೂಸ್ ಮಾಡ್ತಿರ್ತೀವಿ. ಇದೆಲ್ಲ ಜಾಸ್ತಿ ಇದ್ದಷ್ಟು ಯೂಸ್ ಮಾಡ್ಕೋಬೋದು. ಇದನ್ನು ಅಷ್ಟೇ. ಇದು ಹೆಂಗಿದ್ರು ಸ್ಲೀಡಿಂಗ್ಸ್ ಬಿಟ್ಟಿದ್ದೀನಿ. ಇದನ್ನು ತೆಗ್ದು ನೆಕ್ಸ್ಟ್ ಇನ್ನು ಗ್ರೋ ಬ್ಯಾಗ್ ಹಾಕಿದಾಗ ಇದು ಅಷ್ಟೇ ಜಾಸ್ತಿ ಹೋಗಬೇಕು. ಒಂದು ಸಲ ಕಟ್ ಮಾಡಿದ್ರೆ ಇನ್ನೂ ಒಂದು ಟೈಮ್ಗೆ ಆಗಂಗೆ ಬರಬೇಕು, ಅಷ್ಟು ಗಿಡಗಳು ಬೇಕದು. ಲಾಂಗ್ ಬೀನ್ಸ್ ಬರ್ತಾಯಿದೆ. ಬಟ್ ಲಾಂಗ್ ಬೀನ್ಸ್ ಎಷ್ಟು ಲಾಂಗಾಗಿ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಅದು ಯಾವಾಗ ಆರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಒಂದು ಸಲ ನೋಡಿಕೊಂಡ್ರೆ ನಂಗೆ ಗೊತ್ತಾಗುತ್ತೆ, ಕ್ಯಾಚಪ್ ಮಾಡ್ತೀನಿ. ನೋಡಿ, ಇದು ಫಸ್ಟ್ ಬಂದಿರೋ ಲಾಂಗ್ ಬೀನ್ಸು. ನೋಡೋಣ ಇನ್ನೂ ಎಷ್ಟು ಉದ್ದ ಎಷ್ಟು ದಪ್ಪ ಆಗುತ್ತೆ ಅನ್ನೋದು. ಮತ್ತು ಗೋಬಿ ಇದೆ ಕರೆಕ್ಟು. ಈ ಗೋಬಿನೂ ಅಷ್ಟೇ. ಇದ್ರೊಳಗೆ ಸೀಡ್ಸ್ ಹಾಕಿದೆ, ಅದ್ರೊಳಗೆ ಜರ್ಮಿನೇಟ್ ಆಗಿದೆ. ಅದನ್ನು ತೆಗೆದು ಬೇರೆ ಕಡೆ ಪ್ಲ್ಯಾಂಟಿಂಗ್ ಮಾಡಿದ್ದೀನಿ. ಅಚ್ಚಿ ಕನ್ನಡ ಹೇಳಬೇಕು ಅಂದರೆ ನಾಟಿ ಮಾಡಿದ್ದೀನಿ. ಆ ನಾಟಿ ಮಾಡಿರೋದ್ರಲ್ಲೂ ಒಂದು 10 ಮಾಡಿದರೆ ಅದರೊಳಗೆ ಒಂದು 8 ಆದರೂ ಚೆನ್ನಾಗಿದೆ. 8ರಲ್ಲಿ ಅಟ್ಲೀಸ್ಟ್ 4 ಗಿಡ ಬರಲ್ವಾ, ಬಂದೇ ಬರುತ್ತೆ. ಈ ಬೀನ್ಸ್ ನೋಡಿದ್ದಿದೆ, ಬಟಾಣಿ ಇದೆ. ಈ ಬಟಾಣಿ ಗಿಡ ತೆಗೆದುಬಿಡ್ತೀನಿ, ಯಾಕೋ ಕರೆಕ್ಟಾಗಿ ಬರ್ತಿಲ್ಲ. ನೋಡಿ, ಇದು ಹಾಗಲಕಾಯಿ, ಡ್ರ್ಯಾಗನ್ ಫ್ರೂಟ್, ಶಂಖಪುಷ್ಪ. ಮೇ ಬಿ ಇದು ಶಂಖಪುಷ್ಪ ಗಿಡನೇ ಅನಿಸುತ್ತೆ. ನೋಡಬೇಕು, ಹೂ ಬಿಟ್ಟ ಮೇಲೆ ಕನ್ಫರ್ಮ್ ಆಗುತ್ತೆ. ಬಿಕಾಸ್ ನನಗೆ ಗಿಡಗಳೆಲ್ಲ ಮುಂಚೆ ಪರಿಚಯ ಇಲ್ಲ. ಗಿಡಗಳ ಪರಿಚಯ ನಾನಿದು ಗಾರ್ಡನ್ ಮಾಡಿದ್ಮೇಲೆ ಎಷ್ಟೋ ಗಿಡಗಳಿವೆ ಅಂತ ಗೊತ್ತಾಗ್ತದೆ ನನಗೆ. ನೋಡಿ, ಇದನ್ನು ಹುಲ್ಲು, ಇದು ನಾನು ರಾಗಿ ಪೈರು ಅಂತಿದೆ. ಅದು ಹುಲ್ಲು ಕೀಳೋಕ್ಕಾಗ್ತಿಲ್ಲ, ತುಂಬ ಡೀಪಾಗಿ ಹೋಗ್ಬಿಟ್ಟಿದೆ. ಮಲ್ಲಿಗೆ ಗಿಡ ಹೋಯ್ತು, ಬಿಕಾಸ್ ಒಂದ್ಸಲ ತೆಗ್ದು ನೆಟ್ಟೆ, ಹೋಯ್ತು. ನೆಕ್ಸ್ಟ್ ಈ ಬದನೆ ಗಿಡದಲ್ಲಿ 2ರಲ್ಲಿ 1 ತೆಗಿತೀನಿ. ಬಿಕಾಸ್ ಒಂದರಿಂದ ಇನ್ನೊಂದು ನೆಟ್ಟಾಗಿ ಗ್ರೋ ಆಗ್ತಿಲ್ಲ. ಏನಕ್ಕಂದರೆ ನಂಬರ್ ಆಫ್ ಪಾಟ್ಸಲ್ಲಿ ನಂಬರ್ ಆಫ್ ಗಿಡಗಳು ಜಾಸ್ತಿ ಇದ್ದರೆ ಪೌಷ್ಟಿಕಾಂಶಗಳು ಗೊಬ್ಬರ ಸಾಕಾಗ್ತಿಲ್ಲ ಅನಿಸುತ್ತೆ. ಸೊ ಒಂದು ಇಟ್ಕೊತೀನಿ ಅಷ್ಟೇ, ಮಿಕ್ಕಿ ತೆಗಿತೀನಿ ಅದರಲ್ಲಿ. ಇದರಲ್ಲಿ ಈ ಮೆಣಸಿನ್ಕಾಯಿ ಗಿಡ ಹೂ ಬಿಡ್ತಾಯಿದೆ.
ಏನಾದರೂ ಟೊಮೆಟೊ ಗಿಡ ಎಷ್ಟು ಟೊಮೆಟೊ ಗಿಡ ನೋಡ್ಬಿಟ್ಟು ಈ ಟೊಮೆಟೊ ಗಿಡಗಳು ತೆಗೆದುಬಿಡ್ತೀನಿ. ಮತ್ತು ಈಗ ಇದನ್ನು ತೆಗೆದುಬಿಡ್ತೀನಿ, ಏನದು ಬದನೆಕಾಯಿ ಗಿಡ, ಇದು ಮೆಣಸಿನ್ಕಾಯಿ ಗಿಡಕ್ಕೆ ಇಟ್ಕೊತೀನಿ. ಇದರಲ್ಲೂ ಅಷ್ಟೇ ಹೀರೆಕಾಯಿ ಗಿಡ ತೆಗೆದ್ಮೇಲೆ ಮೆಣಸಿನ್ಕಾಯಿ ಗ್ರೋತ್ ಆಗ್ತಾಯಿದೆ. ಮತ್ತು ಸಬ್ಬಕ್ಕಿ ಸೊಪ್ಪಿನ ಗಿಡ ಹೊಡೆದಿದೆ. ಇದು ಬೀಜ ಬಂದಮೇಲೆ ತೆಗೆದು ಬೇರೆದಕ್ಕೆ ಹಾಕಬೇಕು. ಇದರಲ್ಲಿ ಪುಟ್ಟದಾಗಿ ಆಲೂಗೆಡ್ಡೆ ಬಿಡ್ತದೆ, ನೋಡೋಣ ಅದು ಬರುತ್ತಾ ಇಲ್ವಾ ಅಂತ. ಇವತ್ತು ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಆ್ಯಕ್ಚುಲಿ ಮೆಣಸಿನ್ಕಾಯಿನ ಒಂದು 20-25 ಮೆಣಸಿನ್ಕಾಯಿ ಸಿಕ್ಕಿತ್ತು. ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ವೀಡಿಯೋ ಎಲ್ಲ ಆದಮೇಲೆ ಒಂದು ಸಲ ಕಿತ್ಕೊಂಡೆ ತಿರುಗಿ ಕೀಳುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಈ ರಾಗಿ ಥರನೇ ಯಾವುದೋ ಅಕ್ಕಿ ಬಂದು ತಿನ್ಕೊಂಡು ಹೋದರೆ ನನಗೆ ಆ್ಯಕ್ಚುಲಿ ಖುಷಿಯಾಗುತ್ತೆ. ನಾನು ಒಂದು ಕಾಳು ರಾಗಿಯಿಂದ ಇಷ್ಟು ರಾಗಿಯಾಗಿ ಒನ್ ಟೈಮ್ ಯಾವುದೋ ಒಂದು ಪಕ್ಷಿಗೆ ಆಹಾರ ಆಯ್ತಲ್ಲ, ಸೀರಿಯಸ್ಲಿ ತುಂಬ ಪ್ರಕೃತಿ ಅನ್ನೋದು ತುಂಬ ಗ್ರೇಟ್. ನಾವು ಒಂದು ಹಾಕಿದ್ರೆ ಅದು ರಾಶಿ ರಾಶಿ ಆಗುತ್ತೆ. ಅಂಥದ್ದೆಲ್ಲ ಎಷ್ಟೋ ವೇಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದಷ್ಟು ಪ್ರಮಾಣ ಹಾಕಿದ್ರೆ ಅಲ್ಲಿ ಏನೋ ಒಂದು ಬೆಳೆದು ಏನೋ ಯೂಸ್ಫುಲ್ ಆಗುತ್ತೆ. ಈ ಸ್ಪೈಡರ್ ಪ್ಲ್ಯಾಂಟ್ ತೆಗೆದುಬಿಡ್ತೀನಿ. ಇನ್ನು ಇದರಲ್ಲೂ ಅಷ್ಟು ಎಕ್ಸಸ್ ಆಫ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದಕ್ಕೆ ಪೌಷ್ಟಿಕಾಂಶಗಳು ಸಾಕಾಗ್ತಿಲ್ಲ. ಸೊ ತೆಗಿತೀನಿ. ಆ್ಯಕ್ಚುಲಿ ಬದನೆಕಾಯಿ ಕೀಳೋತಕ್ಕ ಬೇರೆ ಬದನೆಕಾಯಿ ಬರೋಲ್ಲ ಅನಿಸುತ್ತೆ, ಯಾಕಂದರೆ ಆ ಬದನೆಕಾಯಿ ತುಂಬ ಸ್ವಾಂಶನ ತಗೋತಿದೆ ಅನ್ಕೋತೀನಿ. ನನಗೆ ಸ್ವಲ್ಪ ಗಂಟ್ಲು ಕಟ್ಟೋದ್ರಿಂದ ವಾಯ್ಸ್ ಒಂಥರ ಇರ್ಬೋದು, ಸೊ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿನೂ ಅಷ್ಟು ಈಗ ಈ ಬದನೆಕಾಯಿ ಗಿಡ ಇರೋದು ಸ್ವಲ್ಪ ನೀಟಾಗಿ ಬೆಳೀತಾ ಇದೆ. ಆ ಎಕ್ಸಸ್ ಆಫ್ ಹುಲ್ಲೆಲ್ಲ ತೆಗೆದುಬಿಡ್ತೀನಿ. ನೋಡಿ, ದಾಸವಾಳದ ಗಿಡ, ಆ ಮೆಣಸಿನ್ಕಾಯಿ ಗಿಡ ತೆಗೆದು ಬೇರೆದಕ್ಕೆ ರಿಪೋರ್ಟ್ ಮಾಡ್ತೀನಿ. ನಾನು ಮೆಣಸಿನ್ಕಾಯಿ ಗಿಡಗಳನ್ನ ಹಾಳು ಮಾಡಲ್ಲ, ಇನ್ಮೇಲೆ ಬೇರೆದಕ್ಕೆ ಹಾಕ್ತಿರ್ತೀನಿ. ನೋಡೋಣ ಹೇಗೆ ಬರುತ್ತೆ ಅನ್ನೋದು. ಇದರಲ್ಲಿರೋದು ಅಷ್ಟೇ, ಎಷ್ಟೊಂದು ಗಿಡಗಳು ತೆಗೆದು ಒಂದೇ ಒಂದು ಬಿಡ್ತೀನಿ. ಈ ಡ್ರ್ಯಾಗನ್ ಫ್ರೂಟು ಅಷ್ಟೇ ಪಕ್ಕದ ಬೆಳೆಯೋಕ್ಕೆ ಶುರು ಮಾಡಿದ್ಮೇಲೆ ಈ ಫಸ್ಟ್ ಬೆಳೀತಾ ಇದ್ದು ಸ್ಟಾಪ್ ಆಗಿದೆ. ನೋಡಬೇಕು ಯಾವಾಗ ಬೆಳೆಯುತ್ತೆ, ಅದು ಹೇಗೆ ಎಷ್ಟು ಕಟ್ಟಾಗುತ್ತೆ, ಏನಾಗುತ್ತೆ ಅದು ಅನ್ನೋದನ್ನು. ಇದಾಗಿತ್ತು ಇವತ್ತಿನ ವೀಡಿಯೋ. ನನ್ನ ವಾಯ್ಸ್ ಸ್ವಲ್ಪ ಆಗಿದೆ, ಸೊ ಸಾರಿ, ನನ್ನ ಕರೆಕ್ಟಾಗಿ ಕೇಳಿಸಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್